ಬಾ ಬಾ ಬೇಗ ಬಾ. ಮಲ್ಲಿ ನಿಂತ್ಕೊಂಡಿದ್ನ ಅವಾಗ ಸಡನ್ಲಿ ಹಾವು ನನ್ನ ಕಡೆನೆ ಬಂದ್ಬಿಡ್ತು. ಮನೆ ಒಳಗೆ ಹಾವು ಬಂದ್ಬಿಟ್ಟಿದೆ. ಸೊ ಇವಾಗ ಕಟ್ಟಿಗೆ ಹತ್ರ ಇದೆ ಅದು ಅಲ್ಲಿ, ಅಂದರೆ ನೀರೆಲ್ಲ ಕಾಯಿಸೋಕ್ಕೆ ನಾವು ಕಟ್ಟಿಗೆ ಇಟ್ಟಿದ್ವಾ, ಅದ್ರ ಒಳಗೆ ಬಂದಿದೆ. ಸೊ ಅದು ಬಂದು ಇವಾಗ ತುಂಬಾ ಹೊತ್ತಾಗಿದೆ. ಅವಾಗಲಿಂದ ನೋಡ್ತಾ ಇದ್ದೀವಿ ಹೋಗುತ್ತೆ ಹೋಗುತ್ತೆ ಅಂತ ಹೇಳಿ, ಬಟ್ ಹೋಗ್ತಾನೆ ಇಲ್ಲ. ನೋಡಬೇಕು ಎಷ್ಟೊತ್ತಿಗೆ ಹೋಗುತ್ತೆ ಅಂತ ಹೇಳಿ. ಕಟ್ಟಿಗೆ ಇಟ್ಟಿದ್ದೀವಿ, ಈ ಕಟ್ಟಿಗೆ ಸಂದಿಲಿ ಇದು ಹಾವು ನುಸ್ದಿದೆ. ಹಾವು ಒಳಗೆ ಹೋಗಿದೆ ಈ ಕಟ್ಟಿಗೆ ಸಂದಿಲಿ, ಕಾಣಿಸ್ತಾನೆ ಇಲ್ಲ, ಫುಲ್ಲು ಒಳಗೆ ಹೋಗ್ಬಿಟ್ಟಿದೆ. ಹಾವು ಬಂದಿದೆ, ಒಂಚೂರು ಭಯ ಅನ್ನೋದೇ ಇಲ್ಲ ನೋಡಿ ಇವನಿಗೆ. ಅದು ಹೊರಗೆ ಬರ್ತಾನೆ ಇಲ್ಲ, ತುಂಬ ಒಳಗೆ ಹೋಗ್ಬಿಟ್ಟಿದೆ ಫುಲ್ಲು, ಅಂದರೆ ಫುಲ್ ಹಿಂದ್ಗಡೆ ಕಟ್ಟಿಗೆ ಹಿಂದೆ ಹೋಗ್ಬಿಟ್ಟಿದೆ. ಬರುತ್ತೇನೋ ಅಂತ ಹೇಳಿ ನೋಡ್ತಾ ಇದ್ದೀವಿ, ಬರ್ತಾನೆ ಇಲ್ಲ. ನಮ್ಮಮ್ಮನ ಇಷ್ಟೊತ್ತು ನಿಂತ್ಕೊಂಡು ಹೋಗುತ್ತೇನೋ ಅಂತ ಹೇಳಿ ನೋಡಿದ್ರು, ಬಟ್ ಹೋಗಲೇ ಇಲ್ಲ. ಆಲ್ಮೋಸ್ಟ್ ಅಲ್ಲಿರೋ ಕಟ್ಟಿಗೆ ಎಲ್ಲ ಒಂಚೂರು ತೆಗೆದ್ವಿ, ಆದರೂ ಫುಲ್ ಒಳಗೆ ಹೋಗ್ಬಿಟ್ಟಿದೆ ಅದು. ನೋಡೋಣ ಬರೇ ಈ ಕೋಲನ್ನು ನಿಂತ್ಕೊಂಡು ಸುಮ್ಮನೆ ಆಟ ಆಡ್ತಾ ನಿಂತ್ಕೊಂಡಿದ್ದಾನೆ. ಸ್ವಲ್ಪ ಮುಂದೆ ಹೋಗಿ ಅವನ ಓಡಿಸೋದು ಬಿಟ್ಟು ಹೆಂಗೆ ನಿಂತ್ಕೊಂಡಿದ್ದಾನೆ ನೋಡಿ. ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಹಂಗೆ ನಿಂತ್ಕೊಂಡಿದೀವಿ, ಎಲ್ಲೂ ಕಾಣಿಸ್ತಾ ಇಲ್ಲ. ನಾವು ಕೆಲಸ ಒಳಗೆ ಎಷ್ಟು ಹಾಕೊಂಡಿತ್ತೀಗ ಬಾದ ಮಾಡ್ಕೊಂಡು ಸಾಕಿದಂದ್ರೆ ಯಾಡಿ ಹತ್ತು ನೋಡಿ ಬಂದಿದೆ ಒಂಚೂರು ನೋಡಿ. ಅಮ್ಮ ಹಾವು ಬಂದಿದೆ, ಓಡ್ಸೋದ್ ಬಿಟ್ಟು ನಿಂತ್ಕೊಂಡಿದ್ದೀರಾ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಿಜವಾಗ್ಲೂ ಹಾವಿದೆ ಅಂತ ಅನ್ಸುತ್ತಾ ನಿಮ್ಗೆ? ಮಾತಾಡಿ. ನನ್ನ ಚಿಂತೆ ನನಗಾಗಿದೆ, ಇವಳದೊಂದು ಹಾವಿದೆ. ಬಟ್ಟೆ ಮರ್ಸೋದಿತ್ತಲ್ತು, ಸುಮಾರಷ್ಟು ಬಟ್ಟೆ ಎಲ್ಲ ಹಾ ಮಾಡಿಟ್ಟಾಳಲ್ಲಿ. ಎಲ್ಲ ಬಟ್ಟೆ ಹಳ್ಳಿ ಇಡೋದೊಂದೇ ಗೊತ್ತು ನನಗೆ. ಹಾವು ಬಂದ್ರು ನನಗೆ ಬೈತಿದ್ದಾರೆ ಅದೇ ಗ್ಯಾಪಲ್ಲಿ. ನೀವು ಹಂಗೆ ನೋಡ್ತಾ ಇದ್ರೆ ಹಾವು ಹೋಗುತ್ತಾ? ಈಗ ಹೋಗ್ಲಿ ಬಿಡ್ಲಿ, ಸರಿ ಹೇಳೇ ಇಲ್ಲ, ಹೇಳೋ ಸರಿ. ಬಗ್ಗೆ ಇರ್ಬೇಕಂತ ಗಲಾಟೆ ಮಾಡ್ದಂಗಿದ್ರೆ ಹೋಗುತ್ತೆ ಅದಾಯ್ತಾ. ಈಗ ಅಮ್ಮ ಹೋಗ್ತಾ ಇದ್ದಾರೆ. ಎಲ್ಲೈತಲ್ಲಿ ನಾವು ಅಂದಿಲಿ ಅವಾಗ್ಲೇ ಹಾವು ನೋಡ್ದಂಗೆ ಆಯ್ತು ನನಗೆ. ಅದಕ್ಕೆ ಅಮ್ಮಂಗೆ ಹೇಳಿದ ತಕ್ಷಣ PT ಉಷಾ ಓಡ್ದಂಗೆ ಓಡಿದ್ರು. ಹಾವುಕ್ಕಿಂತ ಸ್ಪೀಡ್ ಇವರೇ ಓಡಿದ್ರು. ಅದೊಂದು ಚೂರು ಕ್ಯಾಪ್ಚರ್ ಮಾಡ್ಬೇಕಿತ್ತು ನಾನು, ಹೆಂಗೆ ಓಡಿದ್ರು ಅಂತ ಹೇಳಿ. ಈಗ ಒಂದೊಂದೇ ಕಟ್ಟಿಗೆ ತೆಗಿತಾ ಇದ್ದೀವಿ. ಇಲ್ಲಿ ಒಳಗೆ ಮೋಸ್ಟ್ಲಿ ಅದು ಫುಲ್ ಹಿಂದೆ ಹೋಗಿದೆ ಅನಿಸ್ತಿದೆ. ಅಮ್ಮ ಹೋಗ್ಬೇಡ, ಬಾರಮ್ಮ. ಯಪ್ಪ ಬೇಡ ಬಾ, ಅದು ಹೋಗುದು ಬಾ ಅಮ್ಮ. ನಗ್ತಿದ ಅಮ್ಮ. ಬಾ ಹೋಗೋಣ ಸುಮ್ಮನೆ ಒಳಗೆ. ಈ ಬಾಗ್ಲು ಹಾಕೊಂಡು ಒಳಗಿರೋಣ ಬಾ. ಬಾ ಅಮ್ಮ. ನಮ್ಮಮ್ಮ ಬರ್ತಾನೆ ಇಲ್ಲ. ಅಮ್ಮ ಬಾ ಒಳಗೆ ಹೋಗೋಣ ಬಾ. ಚಾ ಮಾಡ್ಕೊಂಡು ಕುಡಿಯೋಣ ಬಾ. ಚಾ ಮಾಡ್ಕೊಂಡು ಕುಡಿಯೋಣ, ಅಷ್ಟೊತ್ತಿಗೆ ಹೋಗ್ಬೋದು. ಅದು ಬಂದಿದ್ರಲ್ಲ ಆವಾಗ ಹೇಳಿದ್ರೆ ಒಂದು ಸ್ವಲ್ಪ ಹೊತ್ತು ಅವ್ರ ಅಜ್ಜ ಎಲ್ಲ ಹೋಗ್ಬಿಟ್ರು ಅರ್ಜೆಂಟಾಗಿ. ಅಲ್ಲಿದೆ ಅಮ್ಮ, ಅಲ್ಲಿದೆ ಅಂತ ಹೇಳಿದ ತಕ್ಷಣ ರಿಯಾಕ್ಷನ್ ನೋಡ್ಬೇಕಿತ್ತು ಅವ್ರದ್ದು. ಬರೀ ಬೈಸ್ಕೊಳ್ಳೋದೇ ಮಾಡ್ತೀನಿ ನಾನು. ಕಟ್ಟಿಗೆ ಎಲ್ಲ ತೆಗ್ದು ಈಗ ಈ ಕಡೆ ಒಳಗೆ ಇಟ್ಕೊಳ್ತಾ ಇದ್ದೀವಿ. ಈ ಕಟ್ಟಿಗೆ ಎಲ್ಲ ಈಗ ಇಲ್ಲಿ ಜೋಡಿಸ್ತಾ ಇದ್ದೀವಿ. ಹಂಗೆ ನೋಡ್ತಾ ಕುತ್ಕೊಂಡ್ರೆ ಅದು ಹಾವು ಬರಲ್ಲ ಅಮ್ಮ. ನೋಡ್ತಾ ಕುತ್ಕೊಂಡ್ರೆ ಅಮ್ಮ ಬಾಯಿ ಮುಚ್ಕೊಂಡು ಹೋಗು, ಬಂದ್ರೆ ಬರಲಿ ಏನಾರು ನನಗಾಗಿ ತಿಳಿದೊಂದು ನೋಡೋಣ. ಗಲಾಟೆ ಮಾಡಿಲ್ಲ ಅಂದ್ರೆ ಹೊರಗೆ ಬಿಡ್ಬೋದು ಸುಮ್ಮನೆ. ಅದಕ್ಕೆ ಹಿಂಗೆ ಕುತ್ಕೊಂಡಿದ್ದೀರಾ ನೀವು ಬಂದು?
ಹಾ ಹಾಂ ನಾವು ತಲೆ ಕೆಡಿಸ್ಬೇಡ, ನಾನು ಸಿಟ್ಟು ಬಂದ್ಬಿಡ್ತೀನಿ. ಅದೆಷ್ಟು ಇವಾಗ ನೋಡಿ, ಇನ್ನೂ ಅಮ್ಮ ಬಂದ್ಬಿಟ್ಟು ಮತ್ತೆ ತೆಗೆದ್ರು ಇದೆ ಇಲ್ಲಿರೋ ಕಟ್ಗೆ ಎಲ್ಲ, ಆದರೂ ಹೊರಗೆ ಬರಲಿಲ್ಲ. ಇವತ್ತೇನು ಹಿಂಗೆ ಕೂತ್ಕೊಳ್ಳೋದೋ ಏನೋ ಗೊತ್ತಿಲ್ಲ. ಯಾರು ಸಿಗ್ಲಿಲ್ಲ. ಅವ್ನು ನವೀನೂ ಹೊಡಿಲಿಲ್ಲ, ಇನ್ನೊಬ್ರಾಗಿದ್ರೆ. ನಾನು ಸ್ವಲ್ಪ ಧೈರ್ಯ ಅನ್ನೋದಿಲ್ಲ ನನ್ನಷ್ಟು ಇಲ್ಲ ಧೈರ್ಯ. ನಾನು ಎಷ್ಟು ದೂರ ನಿಂತ್ಕೊಂಡಿದ್ದ ಗೊತ್ತಾ ಅವನು? ಭಾಳ ದೂರ ನಿಂತಿದ್ದ ಅವನು. ಎಂತ ಮಾಡೋದು ಇವಾಗ, ನಾನೇ ತೆಗಿಬೇಕು ಅದು ಏನಾರು ಮಾಡಿ. ನಮ್ಮ ಅಣ್ಣ ಇದ್ದಿದ್ರೆ ಏನಾದರೂ ಮಾಡ್ತಿದ್ದ, ಅಣ್ಣ ಬೇರೆ ಇಲ್ಲ, ಇದಕ್ಕೆ ಹೋಗಿದೆ. ಹೊಸ ಮಗ ಹೋಗ್ಬಿಟ್ಟಿದ್ದಾನೆ, ಎಂತ ಮಾಡೋದೇನೋ. ನಮ್ಮ ನವೀನನು ಎಂತ ಬೇರೆ ಕರಿಯಮ್ಮ ಅಂತಾನೆ, ಬೇರೆ ಕರೀರಿ ಅಂತ ಅವನು. ನಾನೇ ಹೆದ್ರಿ ಹಾಕ್ಬೇಕು ಹರಿದ ಮಗ ಅಲ್ಲ ಅಂತ ಸುಮ್ಮನೆ ಅವನ ಮುಂದೆ ಹೋಗ್ತಿದ್ದೇನೆ. ನಾವು ಹೆಂಗೆ ಬಂತು ಅಂತ ಹೇಳಿದ್ರೆ, ಅಲ್ಲಿ ಮೊದಲಿಗೆ ಹೊರಗಡೆ ಹೋಗ್ತಾ ಇತ್ತಾ, ಕಪ್ಪೆ ಇದೆಯಲ್ಲ, ಅದು ಕಪ್ಪೆ ಒಳಗೆ ಬಂದ ತಕ್ಷಣ ಅದು ಒಳಗೆ ಬಂದ್ಬಿಟ್ಟಿದೆ. ಮಾಡ್ಕೊಂಡು ಕುಡಿಯೋಣ ಬಾ. ಹೋಗವ ಕುಡಿಯುವಾಗ ಚಾ ಹಾಳಾಗಿ ಹಾವು ಬಂದಿದೆ, ಚಾ ಕುಡಿದ್ರೆ ಒಂಚೂರು ರಿಲ್ಯಾಕ್ಸ್ ಆಗುತ್ತೆ ಅಂತ ಅಷ್ಟೇ. ಎದ್ದೇಳಮ್ಮ ಹೋಗೋಣ. ಈ ಬಾಗ್ಲು ಮುಚ್ಚು. ನೀನು ಹೋಗು, ನಾನು ಕುತ್ಕೊಂತೀನಿಲ್ಲ ಆಯ್ತಾ. ಏನು ಅದು ನೋಡ್ತಾನೆ ಕುತ್ಕೊಂತೀರಾ ಇವತ್ತು? ಇವತ್ತು ಇಡೀ ದಿನ ಆದ್ರೂ ಬರಲ್ಲ ಅದು ಅಮ್ಮ. ನಾನು ತೆಗಿತೀನಿ ಕಟ್ಟಿಗೆ ಅಷ್ಟು ಇವಾಗ ಆಯ್ತಾ. ನಿನ್ನಂಗೇನು ಕುಪ್ಲೆ ಇಲ್ಲ ನಾನು. ಭಾರಿ ಧೈರ್ಯ ಐತಿ. ಹೋಗಿ ಹಂಗಾದ್ರೆ ಹೋಗಿ ಇದು ಓಡಿಸೋ. ಅಷ್ಟು ಧೈರ್ಯ ಇದ್ರೆ ಹೋಗಿ ಓಡಿಸೋ. ಕಟ್ಟಿಗೆ ಅಷ್ಟು ತೆಗೆದ ನಂತರ ನೋಡೋದು ನೀ ಕಟ್ಟಿಗೆ ಅಷ್ಟು ತೆಗಿತಾನು. ಅದು ಅಗಲಿಂದ ತೆಗಿಯಾಕತ್ತೀವಿ, ಸಿಗ್ತಾನೆ ಇಲ್ಲ. ನಾವು ತೆಗೆದ್ರ ಪಾಡಿಗೆ, ಯಾಕಂದ್ರೆ ದಪ್ಪ ಕಟ್ಟಿಗೆ ಒಂದ್ ಕಡೆ ಮಾಡಿ ಸಣ್ಣ ಸಣ್ಣ ಒಂದ್ ಕಡೆ ಜೋಡಿಸ್ಬೇಕ. ಹೊರಗಡೆ ನೋಡಿ ಮಳೆ ಬರ್ತಾ ಇದೆ, ನಾವು ಒಳಗೆ ಹಾವು ಬಂದಿದೆ, ಹಾವು ಇನ್ನೂ ಹೋಗಿಲ್ಲ. ಇದು ನಮ್ಮದು ಲಾಸ್ಟ್ ರೂಮ್ ಆಯಿತಾ. ಸೊ ಇಲ್ಲಿ ಕಟ್ಗೆ ಇಟ್ಕೊಂಡಿದ್ವಿ. ಸೊ ಇಲ್ಲಿ ಇದು ಹಾವು ಬಂದಿದೆ. ಅಮ್ಮ ಈಗ ಒಂದೊಂದೇ ಎಲ್ಲ ತೆಗಿತಾ ಇದ್ದಾರೆ ಕಟ್ಗೆ ಎಲ್ಲ, ನೋಡಬೇಕು ಇದೆಯೋ ಇಲ್ವೋ ಅಂತ ಹೇಳಿ. ಯಪ್ಪ ನಿಜವಾಗ್ಲೂ ಹಾವಿದೆ. ನಾವು ಅದು ಇಲ್ಲ ಅಂತ ಅಂದ್ಕೊಂಡಿದ್ವಿ. ಅಲ್ಲಿ ಹೋಗ್ತಾ ಒಳಗೆ ಅಂದರೆ ಫುಲ್ ತೆಗ್ದಾದ್ಮೇಲೆ ಕೆಳಗೆ ಇದು ಕಟ್ಗೆ ಇಟ್ಟಿದ್ರಲ್ಲ, ಸೊ ಅದ್ರ ಒಳಗೆ ನುಸ್ಕೊಂಡಿದೆ. ಅದು ಕಾಣಿಸ್ತಾ ಇಲ್ಲ, ಅಲ್ಲಿ ಫುಲ್ಲು ಒಳಗಿದೆ ಅದು. ನಾನು ತೋರ್ಸೋಕೆ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಕಾಣ್ತಾ ಇಲ್ಲ. ಇಲ್ಲಿ ದೊಡ್ಡ ಕಟ್ಟಿಗೆಗಳಿದೆಯಲ್ಲ ಅದ್ರ ಒಳಗೆ, ಇದು ಕಟ್ಟಿಗೆ ಇದೆಯಲ್ಲ ಅದ್ರ ಒಳಗೆ ಸೇರ್ಕೊಂಡಿದೆ ಆಗಿದೆ. ಅದೆಂತದ ನೋಡಕೊಡಿ ಇಷ್ಟೊತ್ತು ಒಬ್ಬಗೆ ಕಟ್ಟಿಗೆ ತೆಗೆದ ನೋಡಿ ಹೆದ್ರಿ ಇರು ಅಜ್ಜ ಇದು ನಿಲ್ಲ ಇದು ಒಂದು ಇದು ಈ ಕಟ್ಟಿಗೆ ತೆಗಿಬೇಕು. ಅಲ್ಲ ಅದಲ್ಲ ಕೈನ ಮುಟ್ಬೇಡ, ಕೈಯಿಂದ ತೆಗಿಬೇಡ. ಅಲ್ಲಲ್ಲ ಅಜ್ಜ ಇದ ಈ ಕಟ್ಟಿಗೆ ಹುಲಿ ಅಲ್ಲ ಇಷ್ಟೊತ್ತು ಹುಲಿ ಅಲ್ಸಿದ್ರೆ ತೆಗ್ದೇನೆ ಅಷ್ಟು ಕಟ್ಟಿಗೆ ಕುತ್ಕೊಂಡೀಗ. ನೀವಾಗ ನೋಡಿರಿ ನೋಡಿ ನಮ್ ಕಂಡಿಲ್ಲ ಅಂತ ನಾವು ತೆಗ್ದೆ ಕಂಡಿ. ನನಗ್ ಭಯ ಕೊಂಡ್ಬಿಟ್ಟದ್ದು. ಸುಳ್ಳು ಹೇಳಿದಂತ ನಮ್ಮ ಹುಡುಗ ಹೇಳಕತ್ತ ಅಜ್ಜನ ಮೈ ಮೇಲೆ ವೇಟ್ ಮಾಡಿ ಸಭೆಯಲ್ಲಿ ಮ್ಯಾಲಿಂದು ಹೋಡ್ರು ಆಯ್ತದ ನೋಡ ನೋಡ್ರಿ ಅಲ್ಲೇ ಐತೆ ಅಲ್ಲೇ ಐತೆ ಅಲ್ಲಿ ಬಂದು ಬೋತೈತ ಬಂತ ಒಂದು ಹತ್ತಕ ಇಲ್ಲ ಚಿಕ್ಕಮ್ಮ ಸಿಕ್ಕತ್ತ ಅದು ಒಳಗೋಯ್ತಿ ಎಲ್ಲ ಆಗೈತಿ. ಬಾ ಬಾ ಬೇಗ ಬಾ, ಬೇಗ ಬಾ. ಆ ಕಡೆ ಹೋಗು, ನೀನ್ ಆ ಕಡೆ ಹೋಗ್ ಬೇಗ. ಅಲ್ಲಿ ಬಚ್ಚಲ್ ಒಳಗಡೆ ಹೋಗ್. ನಾನು ಅಲ್ಲಿ ಒಳಗೆ ಹೋಗ್ಬಿಟ್ಟಿದ್ದೆ, ಭಯ ಆಗ್ಬಿಡ್ತು. ಅಮ್ಮ ಆ ಕಡೆಯಿಂದ ಫುಲ್ಲು, ಆ ಕಡೆಯಿಂದ ಹಿಂದ್ಗಡೆಯಿಂದ ಹೋಗ್ತೀನಿ. ಅಜ್ಜ ಮತ್ತೆ ಅವ್ರು ಬರಲಿಲ್ಲ ಅಂದ್ರೆ ಹಾವು ಸಿಗ್ತಿರ್ಲಿಲ್ಲ. ಅದು ಫುಲ್ಲು ಒಳಗೈತೆ, ದಪ್ಪ ಐತೆ ಗೊತ್ತಾ ಹೆಂಗಿದೆ. ಯಪ್ಪ ಹೆದ್ರುಬಿಟ್ಟೆ ನಾನು. ತೋರಿಸ್ತೀನಿ ರೀ ನಿಮಗೆ. ಇಷ್ಟೊತ್ತು ಭೂಮಿ
ಅವ್ರಿಗೆ ಚಾ ಮಾಡೋಗ ಎಲ್ಲರಿಗೂ ಕಟ್ಟಿಗೆ ಚಾ ಮಾಡೋಗ ಮಗ ಹಾಲು 500 ರೂಪಾಯಿ ಆಕತ್ತೆ ಯಾಕ ಮನ್ಯಾಗ ಕುಂತು ತಿನ್ನಕ್ಕೆ ನಾವು ಮನ್ಯಾಗ ಇಟ್ಕೊಂತದ್ಲ ಹಾವು ಎಷ್ಟು ದೊಡ್ಡದೈತೆ ಗೊತ್ತಾ, ಅದು ನೋಡಿದರೆ ಎಷ್ಟು ಭಯ ಆಗುತ್ತೆ. ಅಂತೂ ಹೋಯ್ತು ಹಾವು. ಯಪ್ಪ ನಂಗಂತೂ ನಿಜವಾಗ್ಲೂ ತುಂಬ ಭಯ ಆಗಿತ್ತು ಇವತ್ತು. ನಾನಲ್ಲಿ ಏನು ಆ ರೂಮಲ್ಲಿ ನಿಂತ್ಕೊಂಡಿದ್ನ, ಆವಾಗ ಸಡನ್ಲಿ ಹಾವು ನನ್ನ ಕಡೆನೇ ಬಂದುಬಿಡ್ತು. ಬಂದ ತಕ್ಷಣ ನನ್ನ ಮೇಲೆ ಕಟ್ಟೆ ಇದೆ ಅಲ್ಲಿ, ಅದ್ರ ಮೇಲೆ ಹತ್ತು ನಿಂತ್ಕೊಂಡಿದ್ದೆ, ಕೆಳಗಡೆನೇ ಹಾವಿದೆ. ದೇವ್ರೆ, ಆ ಒಂದು ಸೀನ್ನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ನಮ್ಮ ತಮ್ಮ ಒಳಗೆ ಬಂದುಬಿಟ್ಟ. ಆಮೇಲೆ ನಾನು ಅಲ್ಲಿ ಜಂಪ್ ಮಾಡಿಕೊಂಡು ಒಳಗೆ ಸಡನ್ಲಿ ಬಂದುಬಿಟ್ಟೆ. ಆಮೇಲೆ ಅದು ಹಾವು ಏನಂದರೆ ಹೊರಗಡೆ ತಗೊಬಂದು ಇದು ಯಾರೋ ಹಾವು ಹಿಡಿಯೋರು ಬಂದು ಅದನ್ನು ಒಂದು ಕವರಲ್ಲಿ ಹಾಕ್ಕೊಂಡು ಹೋದರು. ಅವಾಗ ಸಮಾಧಾನ ಆಯಿತು. ಅಲ್ಲಿವರೆಗೂ ಎಷ್ಟು ಭಯ ಆಗ್ತಾಯಿತ್ತು ಗೊತ್ತಾ. ಹಾವು ಬೇರೆ ಹೆಂಗಿತ್ತು, ಎಷ್ಟು ದಪ್ಪ, ಯಪ್ಪ ನಿಜವಾಗ್ಲೂ ತುಂಬ ಭಯ ಆಗಿಬಿಡ್ತು. ನಿಮಗೆ ಇಷ್ಟ ಆದರೆ ಐ ಹೋಪ್ ನಾನು ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಡೈಲಿ ವ್ಲಾಗ್ ನಿಮಗೆ ಬರ್ತಾ ಇರುತ್ತೆ, ಹಾಗೆ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.